ಈ ದಿನ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ತಮ್ಮ ನೇತೃತ್ವದಲ್ಲಿ ಎಲ್ಲ ವಕೀಲರೆಲ್ಲ ಬಹಳ ಸಂತೋಷವಾಗಿದ್ದೀರಾ. ಹೇಳಿ ಸರ್ ವಿಶೇಷ. ನಾವು ಪ್ರತಿ ವರ್ಷನೂ ರಾಮನವಮಿನ ನಮ್ಮ ಹೈಕೋರ್ಟ್ ಯೂನಿಟ್, ಸಿಟಿ ಕೋರ್ಟ್ ಮತ್ತೆ ಮೇಯಾಲ್ ಯೂನಿಟ್ ಅಲ್ಲಿ ಭಾರಿ ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ. ನಿನ್ನೆ ಮೇಯಾಲ್ ಯೂನಿಟ್ ಅಲ್ಲಿ ಸುಮಾರು 1-1.5 ಸಾವಿರ ಜನದ ಮೇಲೆ ಊಟಕ್ಕೆ ಪ್ರಸಾದ ವಿನಿಯೋಗ ಮಾಡೋದಾಗಿದೆ. ಮತ್ತೆ ಇವತ್ತು ಒಂದು 5-6 ಸಾವಿರ ಜನಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಪ್ರಸಾದ ವಿನಿಯೋಗ ಮಾಡೋದಾಗಿದೆ. ಈ ಶ್ರೀರಾಮ ನವಮಿಯ ದಿವಸ ನಾವೆಲ್ಲ ರಾಮನ ಒಂದು ಹೆಜ್ಜೆಯಲ್ಲಿ ನಡಿಬೇಕು. ರಾಮರಾಜ್ಯ ಅಂತ ನಾವೇನು ಹಿಂದಿನ ದಿನಗಳಲ್ಲಿ ಕೇಳ್ತಿದ್ವಿ, ಆ ನಿಟ್ಟಿನಲ್ಲಿ ನಾವು ನಡ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಆಚರಣೆ ಮಾಡ್ತಾ ಇದೀವಿ. ಹಾಗೂ ನಾವು ಇವತ್ತಿನ ದಿವಸ ಅಸೋಸಿಯೇಷನ್ ನಾನಾ ಯೋಜನೆಗಳನ್ನ ತರಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಈಗ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಮೇಲ್ಗಡೆ ಚಾವಣಿಲಿ ಟೋಟಲ್ ಸೋಲಾರ್ ಅಸೋಸಿಯೇಷನ್ ಪೂರ್ತಿ ಸೋಲಾರ್ ಅಲ್ಲಿ ನಡೀತಕ್ಕಂಥದ್ದು. ಮತ್ತೆ RO ಪ್ಲಾಂಟ್ ಮೇಲ್ ಹಾಕಿ ಸಿಹಿ ನೀರು ಎಲ್ಲಾ ಫ್ಲೋರ್ಗೂ ಸಿಹಿ ನೀರು ಬರ್ತಕ್ಕಂಥದ್ದು. ಅದ್ರಲ್ಲಿ ಬರ್ತಕ್ಕಂಥ ಹಾರ್ಡ್ ವಾಟರ್ನ ಟಾಯ್ಲೆಟ್ಸ್ಗಳಿಗೆ ಕೊಡ್ತಕ್ಕಂಥದ್ದು ಆಧುನಿಕತೆ ಆಗಿರ್ತಕ್ಕಂಥ ಕ್ಯಾಂಟೀನ್ ಬರ್ತಾ ಇದೆ. ಮತ್ತೆ ಮೇಲ್ಗಡೆ ಸಹ ಒಂದು ಕೆಫೆಟೇರಿಯಾ ಮತ್ತೆ ಫುಡ್ ಕೋರ್ಟ್ ಸಹ ಬರ್ತದೆ. ಇನ್ನು ಮುಂದಿನ ದಿವಸಗಳಲ್ಲಿ ಇದೆಲ್ಲ ಫುಟ್ಪಾತ್ಗಳನ್ನ ಆ ಕಡೆ ಸ್ವಲ್ಪ ನಡೆಯೋದಕ್ಕೆ ಸಮಸ್ಯೆ ಆಗಿಲ್ಲ, ಫುಟ್ಪಾತ್ಗಳನ್ನ ಆ ಕಡೆ ಮಾಡಿ ಟ್ರಾಫಿಕ್ ಕಂಜೆಷನ್ ಎಲ್ಲ ಕಮ್ಮಿ ಮಾಡೋ ಒಂದು ನಿಟ್ಟಿನಲ್ಲಿ ಇನ್ನೂ ಹಲವು ಯೋಜನೆಗಳು ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಮನವಮಿ ಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ನಾನು ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ನಾವೆಲ್ಲ ರಾಮನ ಒಂದು ಆದರ್ಶವನ್ನು ಪಾಲನೆ ಮಾಡಬೇಕಾಗಿ ನಾವು ಪಾಲನೆ ಮಾಡಬೇಕು, ಎಲ್ಲರೂ ಪಾಲಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ವಿಷಯ ಕೇಳ್ತೀವಿ, ಕೋಪ ಮಾಡ್ಕೊಂಡ್ಬಾರ್ದು, ಪ್ರೀತಿಯಿಂದಾನೇ ಮಾತಾಡಿ ಸರ್. ನೀವು ಕೋಪದಲ್ಲಿ ಇರ್ಬೇಡಿ ಸರ್. ಯಾವುದೇ ಒಂದು ಕೇಸ್ ತಗೊಂಡ್ರು ಪ್ರಾಮುಖ್ಯತೆ ಇದೆ, ಬಟ್ ಡ್ಯೂರೇಷನ್ ತುಂಬಾ ವರ್ಷಗಳಾಗುತ್ತೆ. ಸ್ವಲ್ಪ ಕಡಿಮೆ ಮಾಡಿ ಏನಾದ್ರು ಒಂದು ಕ್ಲೇಮ್ಸ್ ಒಳ್ಳೆ ರೀತಿ ಏನಾದ್ರು. ಈಗ ಡ್ಯೂರೇಷನ್ ಕಮ್ಮಿ ಮಾಡೋದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಕೇಸ್ ನಡೆಸ್ತಾ ಇರ್ತೀವಿ, ಆಪೋಸಿಟ್ ಕಕ್ಷಿದಾರರ ಪರವಾಗಿ ಅವ್ರ ವಕೀಲರು ಬಂದು 10 ಡೇಟ್ ತಗೊಂಡಾಗ ನಾವು ಕೇಳಕ್ ಹೋದಾಗ ಸಿಗೋದಿಲ್ಲ. ಕೆಲವು ಸತಿ ಕೋರ್ಟ್ ಅಲ್ಲಿ ಕೇಸ್ಗಳು ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ 1 ತಿಂಗಳು ಕೊಡೋ ಜಾಗದಲ್ಲಿ 2 ತಿಂಗಳು ಡೇಟ್ ಹೋಗ್ತದೆ. ಸಾಹೇಬ್ರುಗಳು ಕೋರ್ಟ್ಗಳು ನಮ್ಮಲ್ಲಿ ನ್ಯಾಯಾಧೀಶರುಗಳು ಕೊರತೆನೂ ಇದೆ. ಅವನ್ನೆಲ್ಲ ತುಂಬಿಸಿದಂತ ಸಂದರ್ಭದಲ್ಲಿ ನಮ್ಗೆ ಬೇಗ ಕೇಸ್ನ ಮುಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ದಲ್ಲ ಇದು ನಮ್ಗೂ ಲಾಯರ್ಗಳನ್ನ ಎಳಿಸ್ಬೇಕು ಅನ್ನೋದು ಒಂದು ಯಾರಿಗೂ ಮನ್ಸಲ್ಲಿ ಇರಲ್ಲ. ಆಪೋಸಿಟ್ ಅವರು ಕೋಪರೇಟ್ ಮಾಡ್ಬೇಕು, ನೆಡ್ಸಕ್ಕಂಥವ್ರು ಕೋಪರೇಟ್ ಮಾಡ್ಬೇಕು. ಇಲ್ಲ ಅಂತ ಸಂದರ್ಭದಲ್ಲಿ ಕೇಸ್ಗಳು ನಿಧಾನ ಆಗ್ತದೆ. ಇದು ಯಾರದೇ ಒಂದು ಡೆಲಿಬ್ರೇಟ್ ಮಿಸ್ಟೇಕ್ ಅಲ್ಲ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.